ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಸೊ ನಾನು ನಿಮ್ಮ ರವಿಕುಮಾರ್, ಲೆಕ್ಚರ್ ಇನ್ ಸೈನ್ಸ್, ವರ್ಕಿಂಗ್ ಆಸ್ ಅ ಲೆಕ್ಚರರ್ ಇನ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಬಾಗೇಪಲ್ಲಿ. ಸೊ ಇವತ್ತಿನ ದಿನ ನಾವು ನಿಮಗೆ ಸೆಕೆಂಡ್ ಸೆಮಿಸ್ಟ್ರಿಗೆ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಏನಕ್ಕೋಸ್ಕರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಸ್ವಲ್ಪ ಟಿಪ್ಸ್ ಹೇಳ್ತೀನಿ. ಜೊತೆಯಲ್ಲಿ ಇದು ಎಷ್ಟು ಇಂಪಾರ್ಟೆಂಟ್ ರೋಲ್ ಅಂತ ಕೂಡ ಇದ್ರಲ್ಲಿ ನಾವು ತಿಳ್ಕೊಳಕ್ಕೆ ಅವಕಾಶ ಸಿಗುತ್ತೆ. ಸೊ ಫಸ್ಟ್ ಆಫ್ ಆಲ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಅನ್ನೋಂಥದ್ದು ಏನಕ್ಕೆ ಯೂಸ್ ಆಗುತ್ತೆ ನೋಡಿ ಮಕ್ಕಳೇ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಅಥವಾ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಆ ಪ್ರಾಜೆಕ್ಟ್ನ ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು, ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಿಮ್ಮ ಕಾಲೇಜುಗಳಲ್ಲಿ ಅಥವಾ ನಿಮ್ಮ ಸ್ಕೂಲುಗಳಲ್ಲಿ ನೀವೇನು ಮಾಡಿರ್ತೀರಾ, ನಿಮ್ಮ ಶಿಕ್ಷಕರು ಅಥವಾ ನಿಮ್ಮ ಟೀಚರ್ಸು ನಿಮಗೆ ಕೆಲವೊಂದು ಸತಿ ಸಿಂಪಲ್ ಆಗಿರುವಂಥ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ಬಟ್ ಅದು ನಿಮಗೆ ಪ್ರಾಜೆಕ್ಟ್ ಅಂತ ಅನಿಸಿರಲ್ಲ. ಸೊ ಯಾವುದಿರ್ಬೋದು, ಫಾರ್ ಎಕ್ಸಾಂಪಲು ಯಾವತ್ತೂ ಒಂದಿನ ಇಂಡಿಪೆಂಡೆನ್ಸ್ ಡೇ ಮಾಡಬೇಕಾಗುತ್ತೆ. ಆ ಇಂಡಿಪೆಂಡೆನ್ಸ್ ಡೇ ಮಾಡೋಕ್ಕೆ ಒಂದು ಟೀಮ್ ಮಾಡಿ ಒಂದು ತಿಂಗಳು ಮುಂಚೆನೇ ಏನು ಮಾಡ್ತಾರೆ, ಪ್ಲ್ಯಾನ್ ಮಾಡ್ತಾರೆ. ಸೊ ದಟ್ ಈಸ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಒನ್ ಆ್ಯಸ್ ಆಲ್ಸೋ ಪ್ರಾಜೆಕ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ಆ ಪ್ರಾಜೆಕ್ಟ್ನ ಮಾಡೋಕ್ಕೆ ನೀವು ಎಷ್ಟು ದಿನ ತಯಾರಿ ಮಾಡ್ತೀರಾ, ಅದಕ್ಕೆ ಬೇಕಾಗಿರುವಂತಹ ಸೌಕರ್ಯಗಳೇನೇನು, ಅದನ್ನು ಯಾವ ರೀತಿ ಕೈಗೊಳ್ಳಬೇಕು, ಯಾರ್ಯಾರನ್ನ ಮೀಟ್ ಆಗಬೇಕು, ಮತ್ತು ಗೆಸ್ಟ್ ಕರೆಯೋದಿರ್ಬೋದು. ಸೊ ಇದೆಲ್ಲ ಒಂದು ಆ ಪ್ರಾಜೆಕ್ಟಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಅದಕ್ಕೆ ನಾವು ಅದನ್ನು ಒಂದು ಪ್ರಾಜೆಕ್ಟ್ ಅಂತ ಒಂದು ಎಕ್ಸಾಂಪಲ್ ಟ್ರೀಟ್ ಮಾಡ್ಬೋದು. ಸೊ ನಿಮಗೆ ಒಂದು ಸಿಂಪಲ್ ಆಗಿ ಸ್ವಲ್ಪ ಅರ್ಥ ಆಯಿತು ಅನಿಸುತ್ತೆ ಪ್ರಾಜೆಕ್ಟ್ ಅಂದರೆ ಏನು ಅಂತೇಳಿ. ಸೊ ಲೆಟ್ ಅಸ್ ಡಿಸ್ಕಸ್ ಇನ್ ಡೀಟೇಲ್ಸ್. ಬಟ್ ಇದು ಜಸ್ಟ್ ಇಂಟ್ರೊಡಕ್ಷನ್ ಆಗಿರೋದ್ರಿಂದ ಇದರಲ್ಲಿ ತೀರಾ ಡೀಟೇಲಾಗಿ ಬರೋದಿಲ್ಲ. ಸೊ ಲೆಟ್ ಅಸ್ ಹ್ಯಾವ್ ಎ ಲುಕ್ ಅಟ್ ದಿಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಕಿಲ್ ಆಸ್ ಇಟ್ ಈಸ್ ಅ ಫಸ್ಟ್ ಯೂನಿಟ್ ಆಫ್ ದಿ project management skill. Just we can have the introduction. Okay, let me start this one. So as I told, I am Ravi Kumar R, lecturer in science, Government Polytechnic College, Bagepalli. So you can contact this number or you can mail to me of any of the queries about this session. Okay, now ನೋಡಿ, ಇಲ್ಲಿ ಕನ್ಸಿಡರ್ ಮಾಡೋದಾದರೆ ಒಂದು ಪ್ರಾಜೆಕ್ಟ್ ಅಂತ ಹೇಳ್ತೀರಿ. ನೋಡಿ, ಇದು ಪ್ರಾಜೆಕ್ಟ್. ನೋಡಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಲ್ಲಿ ಇದು ಮೇನ್ ಬರಬೇಕಾಗಿರುವಂಥ ಸ್ಟೆಪ್ಸು ಯಾವ್ಯಾವಪ್ಪ ಅಂತಂದರೆ, ಒನ್ ಈಸ್ ದಾಟ್ ಯಾವುದಪ್ಪ ಸ್ಟೆಪ್ಸು ಅಂತ ಹೇಳೋದಾದರೆ, ಯಾವ್ಯಾವ ಸ್ಟೆಪ್ಸ್ ಬರುತ್ತೆ ಅಂತ ನಾವು ಕೇಳ್ಕೊಳೋದಾದರೆ, ಅಬ್ಸರ್ವ್ ಹಿಯರ್. ಫಸ್ಟ್ ಸ್ಟೆಪ್ ಈಸ್ ದಟ್ ಪ್ಲ್ಯಾನ್ ಅಂತ ಹೇಳ್ತೀರಿ. ಸೆಕೆಂಡ್ ಯಾವುದು ಡೂ, ನೆಕ್ಸ್ಟ್ ಯಾವುದು ಚೆಕ್, ಎಗೇನ್ ನೆಕ್ಸ್ಟ್ ಯಾವುದು ಆ್ಯಕ್ಟ್ ಅಂತ ಹೇಳ್ತೀರಿ. ಏನಂತ ಹೇಳ್ತೀರಿ, ಆ್ಯಕ್ಟ್ ಅಂತ ಹೇಳ್ತೀರಿ. ದಟ್ ಮೀನ್ಸ್ ವಾಟ್, ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಫಸ್ಟ್ ನಾವೇನು ಮಾಡಬೇಕಪ್ಪ ಅಂದರೆ ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಬೇಕು. ಸೊ ಪ್ಲ್ಯಾನ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಜಸ್ಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಆಮೇಲೆ ಇಂಪ್ಲಿಮೆಂಟ್ ಮಾಡಿದ್ಮೇಲೆ ಏನು ಮಾಡೋದು, ಸೊ ಆಫ್ಟರ್ ಇಂಪ್ಲಿಮೆಂಟ್ ಆದಮೇಲೆ ಅದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಕೂಡ ನಿಮಗೆ ಅರೈವ್ ಆಗುತ್ತೆ. ಸೊ ಆ ಪ್ರಾಬ್ಲಮ್ಸ್ ನಾವೇನು ಮಾಡಬೇಕಾಗತ್ತೆ, ಚೆಕ್ ಮಾಡಬೇಕಾಗತ್ತೆ. ಯಾವ್ಯಾವ ಪ್ರಾಬ್ಲಮ್ನ ಯಾವ ರೀತಿ ನಾವು ಸಾಲ್ವ್ ಮಾಡಬೇಕಂತ ಚೆಕ್ ಮಾಡಬೇಕಾಗತ್ತೆ. ಅದ್ರ ಪ್ರಕಾರ ಮತ್ತೆ ನಾವು ಅದನ್ನು ಕರೆಕ್ಟಾಗಿ ಆಗೋದಕ್ಕೆ ಆ್ಯಕ್ಟ್ ಮಾಡಬೇಕಾಗುತ್ತೆ. ಸೊ ದಿಸ್ ಈಸ್ ದ ಪ್ರಾಸೆಸ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇನ್ ಅ ಸಿಂಪಲ್ ವರ್ಡ್ಸ್. ಓಕೆ, ಲೆಟ್ ಮಿ ಗೋ ಇನ್ ಡೀಟೇಲ್. So which are the contents we are discussing in this one ಅಂತಂದರೆ, the first thing is that we'll get the definition of the project, then types of the project, then benefits of project planning management. So ಇದನ್ನು ಮತ್ತೆ ನಾನು ಡೀಟೇಲ್ ಆಗಿ ಹೋಗ್ತೀನಿ. Obstacles to any project and how to clear them. Obstacles to any project, ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ಯಾವ್ಯಾವ ಆಬ್ಸ್ಟಕಲ್ಸ್ ಬರ್ಬೋದು ಅಂತ ನಾವು ಇದನ್ನು ತಿಳ್ಕೊತೀರಿ. ಓಕೆನಾ ವಿದ್ಯಾರ್ಥಿಗಳಿಗೆ ಅರ್ಥ ಆಯಿತು ಅಂತ ಅನಿಸುತ್ತೆ. ಸೊ ನಿಮ್ಗೆ ಯಾವುದೇ ರೀತಿಯಾದಂಥ ಡೌಟ್ ಬಂದಾಗ ನನಗೆ ಈ ಕಮೆಂಟ್ ಸೆಕ್ಷನಲ್ಲಿ ನೀವು ಅದನ್ನು ಡೌಟ್ನ ಕಳಿಸಿ, ಅಥವಾ ನನಗೆ ಪರ್ಸ್ನಲಾಗಿ ಕೂಡ ನೀವು ಮೇಲ್ ಮಾಡ್ಬೋದು. ಐ ವಿಲ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್. ಓಕೆ, ಸೊ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂತೀನಿ. ಸೊ ವಿಚ್ ಆರ್ ದ ಕಂಟೆಂಟ್, ಪ್ರಾಜೆಕ್ಟು, ಟೈಪ್ಸ್ ಆಫ್ ಪ್ರಾಜೆಕ್ಟು, ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಅಬ್ಸ್ಟಕಲ್ಸ್ ಟು ಎನಿ ಪ್ರಾಜೆಕ್ಟ್ ಆ್ಯಂಡ್ ಹೌ ಟು ಕ್ಲಿಯರ್ ದೆಮ್. ಸೊ ಲೆಟ್ಸ್ ಮೂವ್ ಆನ್ ಟು ದ ಒನ್ ಬೈ ಒನ್. The first thing is that what is the definition of project. ಸೊ ಇಲ್ಲಿ ನಾನು ಹಾಕಿರುವಂಥ ನೀವು ಫಿಗರ್ನ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ಅರ್ಥ ಆಗೋಗ್ಬಿಡುತ್ತೆ. ಸೊ ಏನೇನೆಲ್ಲ ಇನ್ಕ್ಲೂಡ್ ಆಗ್ಬೋದು ಈ ಪ್ರಾಜೆಕ್ಟ್ ಅಂತ ಹೇಳಿದಾಗ, ಒಂದು ಪ್ರಾಜೆಕ್ಟ್ ಅಂತ ಹೇಳಿದಾಗ ಒಂದು ಗುಂಪಾಗಿರುವಂಥ ಜನನ ನಾವು ನೋಡ್ತಾ ಇದ್ದೀರಿ. ಜೊತೆಲಿ ಅವರು ಒಂದು ಇಂಟ್ರಾಕ್ಷನ್ ಕೂಡ ನಮಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಹೋಗುತ್ತೆ ಪ್ರಾಜೆಕ್ಟಲ್ಲಿ. ಸೊ ವಾಟ್ ಇಸ್ ದ ಡೆಫಿನೇಷನ್ ಹಾಗಾದರೆ, ಇನ್ನು ಸಿಂಪಲ್ ವರ್ಡಲ್ಲಿ ಹೇಳ್ಬೇಕಂದ್ರೆ, ಎ ಪ್ರಾಜೆಕ್ಟ್ ಈಸ್ ಡಿಫೈನ್ಡ್ ಆಸ್ ಎ ಎಫರ್ಟ್ ಟು ಕ್ರಿಯೇಟ್ ಆರ್ ಮಾಡಿಫೈ ಎ ಸ್ಪೆಸಿಫಿಕ್ ಪ್ರಾಡಕ್ಟ್ ಆರ್ ಸರ್ವಿಸ್. ಸ್ಪೆಸಿಫಿಕ್ ಪ್ರಾಡಕ್ಟ್ ಆರ್ ಸರ್ವಿಸ್ ಏನು ಸರ್, ಇದು ಮೇಲೆ ಓದಲೇ ಇಲ್ಲ, ನೀವು ಕಗಡೆ ಮಾತ್ರ ಓದ್ತಾ ಇದ್ರೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಸೊ ನಾವು ಮಕ್ಕಳು ಫಸ್ಟ್ ಏನಪ್ಪ ಅಂತಂದರೆ ಡೆಫಿನೇಷನ್ ದೊಡ್ಡದಾಗ್ಬಿಡ್ತು ಅಂದರೆ ಅವ್ರು ಓದೋಕ್ಕೆ ಹೋಗೋದಿಲ್ಲ. ಅದಕ್ಕೆ ನಿಮಗೆ ಸಿಂಪಲ್ ಆಗಿರೋಂಥ ಒಂದು ಡೆಫಿನೇಷನ್ ಹಾಕಿದ್ದೀನಿ. ಎ ಪ್ರಾಜೆಕ್ಟ್ ಈಸ್ ಡಿಫೈನ್ಡ್ ಆಸ್ ಎ ಎಫರ್ಟ್ ಟು ಕ್ರಿಯೇಟ್ ಆರ್ ಮಾಡಿಫೈ ಎ ಸ್ಪೆಸಿಫಿಕ್ ಪ್ರಾಡಕ್ಟ್ ಆರ್ ಸರ್ವಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಪ್ರಾಜೆಕ್ಟ್ ಅಂದರೆ. ಸೊ ಒಂದು ಎಫರ್ಟ್ ಹಾಕ್ತೀರಿ ಏನಕ್ಕೋಸ್ಕರ, ಒಂದು ಪ್ರಾಡಕ್ಟ್ಗೋಸ್ಕರ, ಅಂದರೆ ಒಂದು ಔಟ್ಪುಟ್ಗೋಸ್ಕರ, ಒಂದು ಗೋಲ್ಗೋಸ್ಕರ. ಅರ್ಥ ಆಗ್ತದೆ ಅನ್ಕೊಂಡು ಒಂದು ಗೋಲ್ ರೀಚ್ ಆಗಬೇಕು ಅದನ್ನು, ಅಥವಾ ಒಂದು ಸರ್ವಿಸ್ ಪ್ರೊವೈಡ್ ಮಾಡೋದಿರ್ಬೋದು. ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಪ್ರಾಜೆಕ್ಟ್. ಎ ಪ್ರಾಜೆಕ್ಟ್ ಈಸ್ ಡಿಫೈನ್ಡ್ ಆಸ್ ಎಫರ್ಟ್ ಟು ಕ್ರಿಯೇಟ್ ಆರ್ ಮಾಡಿಫೈ
ಯಾವುದೋ ಒಂದು ಗೋಲ್ನ ಕ್ರಿಯೇಟ್ ಅಥವಾ ಮಾಡಿಫೈ ಮಾಡೋಕ್ಕೆ ಸ್ಪೆಸಿಫಿಕ್ ಪ್ರಾಡಕ್ಟ್ ಆರ್ ಸರ್ವಿಸ್. ಓಕೆ, ಇನ್ ಡೀಟೇಲಾಗಿ ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ಕೊಳ್ಳಿ. ಎ ಪ್ರಾಜೆಕ್ಟ್ ಈಸ್ ಡಿಫೈನ್ಡ್ ಆಸ್ ಅ ಸೀಕ್ವೆನ್ಸ್ ಆಫ್ ಟಾಸ್ಕ್ ದಟ್ ಮಸ್ಟ್ ಬಿ ಕಂಪ್ಲೀಟೆಡ್ ಟು ಅಟೈನ್ ಎ ಸರ್ಟೈನ್ ಔಟ್ಕಮ್. A sequence of tasks that must be completed. So ಒಂದು sequence of tasks that must be completed to attain a certain outcome. Completed to attain a certain outcome. ಒಂದು ಔಟ್ಕಮ್ ಇನ್ಸ್ಟಿಟ್ಯೂಟ್ ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅದ್ರ ಪ್ರಕಾರ ಹೇಳೋದಾದ್ರೆ ದ ಟರ್ಮ್ ಪ್ರಾಜೆಕ್ಟ್ ರೆಫರ್ಸ್ ಟು ಎನಿ ಟೆಂಪ್ರವರಿ ಇಂಡಿವಿಯರ್ ವಿತ್ ಎ ಡೆಫಿನೈಟ್ ಬಿ. ಪ್ರಮುಖವಾದಂತಹ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಇರೋದನ್ನ ನಾವು ಅದಕ್ಕೆ ಏನಂತ ಕರಿತೀರಿ, ಒಂದು ಪ್ರಾಜೆಕ್ಟ್ ಅಂತ ಹೇಳ್ತೀರಿ. ಡಿಪೆಂಡಿಂಗ್ ಆನ್ ಇಟ್ಸ್ ಕಾಂಪ್ಲೆಕ್ಸಿಟಿ. ಕಾಂಪ್ಲೆಕ್ಸಿಟಿ ಅಂದ್ರೆ ಏನು, ಅದರ ಡಿಫ್ರೆಂಟ್ ಆಗಿರುವಂತಹ ಅಥವಾ ಕಷ್ಟಕರವಾಗಿರುವಂತಹ ಕೆಲಸ ಇರ್ಬೋದು, ಆದರೆ ಅದಕ್ಕೆ ಬೇಕಾಗಿರುವಂಥ ರೂಲ್ಸು ಡಿಫ್ರೆಂಟ್ ಆಗಿರ್ಬೋದು. ಅದನ್ನು ಡಿಪೆಂಡಿಂಗ್ ಆನ್ ಇಟ್ಸ್ ಕಾಂಪ್ಲೆಕ್ಸಿಟಿ, ಅದ್ರ ಮೇಲೆ ಏನಾಗುತ್ತೆ, ಇಟ್ ಕ್ಯಾನ್ ಬಿ ಮ್ಯಾನೇಜ್ಡ್ ಬೈ ಎ ಸಿಂಗಲ್ ಪರ್ಸನ್ ಆರ್ ಹಂಡ್ರೆಡ್ಸ್. ಅಂದರೆ ಮಾಡುವಂಥ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ಕಷ್ಟವಾಗಿರ್ಬೋದು ಅಥವಾ ಸಿಂಪಲ್ ಆಗಿರ್ಬೋದು. ಅದ್ರ ಮೇಲೆ ಏನು ಡಿಪೆಂಡ್ ಆಗಿರುತ್ತೆ ಅಂದರೆ ಇಟ್ ಮೇ ಬಿ ಮ್ಯಾನೇಜ್ಡ್ ಬೈ ಎ ಸಿಂಗಲ್ ಪರ್ಸನ್ ಆರ್ ಹಂಡ್ರೆಡ್ಸ್ ಅಂತ ಹೇಳ್ತಾರೆ. ಹೋಪ್ ಯು ಅಂಡರ್ಸ್ಟುಡ್ ದ ಡೆಫಿನೇಷನ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಸ್ಲೈಡ್. Now we'll move on to the next one. What are the types of projects? So types of projects ಯಾವ್ಯಾವ ಬರ್ತವೆ ಅಂತ ಹೇಳ್ತೀರಿ. So types of project, you may get manufacturing projects and construction projects, management projects and research projects. Let's move on to one by one. ಸೊ ವಾಟ್ ಈಸ್ ದಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್? ನೀವು ಕೇಳಿದ ತಕ್ಷಣ ಗೊತ್ತಾಗ್ತಾ ಇದೆ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಅಂದರೆ ಏನು. ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ವರ್ಡ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಮೆಕ್ಯಾನಿಕಲ್ ಮಕ್ಕಳಿರ್ಬೋದು ಅಥವಾ CS ಮಕ್ಕಳಿರ್ಬೋದು, ಯಾವುದೋ ಒಂದು ಐಟಮ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀರಿ. ಸೊ ವೇರ್ ದ ಫೈನಲ್ ರಿಸಲ್ಟ್ ಈಸ್ ವೆಹಿಕಲ್, ಶಿಪ್, ಏರ್ಕ್ರಾಫ್ಟ್ ಆರ್ ಪೀಸ್ ಆಫ್ ಮಷಿನರಿ. ಅಂದರೆ ಇಲ್ಲಿ ಪ್ರಾಜೆಕ್ಟ್ ಏನಾಗಿರುತ್ತಪ್ಪ ಅಂತಂದರೆ, ಒಂದು ಪ್ರಾಜೆಕ್ಟು ಒಂದು ವೆಹಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿರ್ಬೋದು, ಒಂದು ಶಿಪ್ನ ಪ್ರಾಜೆಕ್ಟ್ ಮಾಡೋದಿರ್ಬೋದು, ಅಥವಾ ಏರ್ಕ್ರಾಫ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಿರ್ಬೋದು, ಅಥವಾ ಪೀಸ್ ಆಫ್ ಮಷಿನರಿನ ಮ್ಯಾನುಫ್ಯಾಕ್ಚರ್ ಮಾಡೋದಿರ್ಬೋದು. ಸೊ ಯಾವುದ್ಯಾವುದನ್ನ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕನ್ಸಿಡರ್ ಮಾಡ್ತಿರೋ ಅದರಲ್ಲಿ ಬರುವಂಥ ಇದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಸೊ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ, ಯಾವುದೋ ಒಂದು ಐಟಮ್ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ನೋಡ್ತಾ ಇದ್ದೀರಿ. ಸೊ ಈ ಥರದ್ದು ನಾವೇನು ಕರಿತೀರಿ, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್ ಅಂತ ಕರಿತೀರಿ. ಸೊ ಇದು ಫಸ್ಟ್ ಟೈಪ್ ಆಫ್ ಪ್ರಾಜೆಕ್ಟ್ಸ್. ಹಾಗಾದ್ರೆ ನೆಕ್ಸ್ಟ್ ಒನ್ ಏನು? ವಾಟ್ ಇಸ್ ದ ನೆಕ್ಸ್ಟ್ ಒನ್? ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್. ನೀವೆಲ್ಲ ನಿಮ್ಮ ಹಳ್ಳಿಗಳಲ್ಲಿ ನೋಡಿರ್ತೀರ, ಗ್ರಾಮಗಳಲ್ಲಿ ನೋಡಿರ್ತೀರ. ಸೊ ರೋಡ್ ಕನ್ಸ್ಟ್ರಕ್ಷನ್ ಮಾಡಬೇಕು ಅಥವಾ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಬೇಕು, ಒಂದು ಸ್ಕೂಲ್ನ, ಒಂದು ಶಾಲೆಯ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗತ್ತೆ, ಅದು ಕೂಡ ಒಂದು ಪ್ರಾಜೆಕ್ಟ್ ಅಂತ ಅನ್ಸ್ಕೊಳುತ್ತೆ. ಅಥವಾ ಒಂದು ರೋಡ್ನ ಕನ್ಸ್ಟ್ರಕ್ಟ್ ಮಾಡಬೇಕಾಗುತ್ತೆ, ಅದು ಕೂಡ ಪ್ರಾಜೆಕ್ಟ್ ಅಂತ ಅನ್ಸ್ಕೊಳುತ್ತೆ. ನೀವು ನೋಡಿರ್ಬೋದು, ನಮ್ಮ ಹೈವೇಗಳಲ್ಲಿ ಒಂದು ಕನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ. ಆ ಕನ್ಸ್ಟ್ರಕ್ಟ್ ಮಾಡೋ ಪ್ರಾಜೆಕ್ಟ್ನ ಗೌರ್ಮೆಂಟ್ ಒಬ್ಬರಿಗೆ ಒಪ್ಸಿರುತ್ತೆ. ಸೊ ಈ ಥರ ಪ್ರಾಜೆಕ್ಟ್ ಯಾರಿಗೋ ಕೊಟ್ಟಿದ್ದಾರಂತೆ, ಈ ಪ್ರಾಜೆಕ್ಟ್ ಇಷ್ಟು ದುಡ್ಡು ಬೇಕಾಗುತ್ತಂತೆ. ನೀವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನೀವು ಸ್ಕೂಲ್ಗಳಲ್ಲಿ ಹೋಗಿರುವಂತಹ ಸ್ಕೂಲಲ್ಲಿ ಕೆಲವು DPP ಆಫೀಸರು ಒಂದು ಬಿಲ್ಡಿಂಗ್ನ ಕಟ್ತಾ ಇದ್ರು. ಆ ಬಿಲ್ಡಿಂಗ್ ಕಟ್ಟಿದಾಗ ಅದು ಹೊರಗಡೆ ಬರಿತಾ ಇದೆ ಏನಂತ, ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಇಷ್ಟು ಬಜೆಟ್ ಆಗಿದೆ ಅಂತ ಬರಿತಾ ಇದ್ರು. ಅಬ್ಸರ್ವ್ ಮಾಡಿರ್ಬೋದು ನೀವು. ಅಂದರೆ ಕನ್ಸ್ಟ್ರಕ್ಷನ್ ಅದು ಒಂದು ಪ್ರಾಜೆಕ್ಟ್ ಅಂತ ವಹಿಸಿರ್ತಾರೆ. ಆ ಪ್ರಾಜೆಕ್ಟ್ಗೆ ಎಷ್ಟು ಹಣವನ್ನು ಅವರು ಕೊಟ್ಟಿರ್ತಾರೆ, ಈ ಹಣ ಅನ್ನೋದನ್ನ ವೆರಿ ವೆರಿ ಇಂಪಾರ್ಟೆಂಟ್. ಯು ಹ್ಯಾವ್ ಟು ಕನ್ಸಿಡರ್ ದಿಸ್ ಒನ್. ವಾಟ್ ಇಸ್ ದಟ್ ಕಾಸ್ಟ್ ಆಫ್ ದಟ್ ಪ್ರಾಜೆಕ್ಟ್? ಇದು ನಿನ್ನ ನೆಕ್ಸ್ಟ್ ಇನ್ನು ಕಮಿಂಗ್ ಕ್ಲಾಸಲ್ಲಿ ಬರುತ್ತೆ, ಇದಕ್ಕೆ ಎಷ್ಟು ಕಾಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈಗ ಸಿಂಪಲ್ ಆಗಿ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅನ್ನೋದು ಒಂದು ಟೈಪ್. ಅಂದರೆ ಏನೇನು ಬರುತ್ತೆ ಅಂತ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ವಾಟ್ ಆರ್ ದ ಥಿಂಗ್ಸ್ ವಿ ಆರ್ ಗೆಟಿಂಗ್ ಇನ್ ದಿಸ್ ಒನ್? ರಿಸಲ್ಟಿಂಗ್ ಎರೆಕ್ಷನ್ ಆಫ್ ಬಿಲ್ಡಿಂಗ್ಸ್ ಆರ್ ಬ್ರಿಡ್ಜಸ್. ನೋಡಿ, ಬಿಲ್ಡಿಂಗ್ಸ್ ಇರ್ಬೋದು, ಬ್ರಿಡ್ಜಸ್ ಇರ್ಬೋದು, ರೋಡ್ಸ್ ಇರ್ಬೋದು, ಅಥವಾ ಟನಲ್ಸ್ ಇರ್ಬೋದು. ಇವುಗಳ ಮ್ಯಾನುಫ್ಯಾಕ್ಚರಿಂಗ್ ನಾವೇನು ಕರಿತೀರಿ, ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅಂತ ಕರಿತೀರಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನಾವು ಇಲ್ಲೇನು ನೋಡ್ತಾ ಇದ್ದೀರಪ್ಪ ಅಂತಂದರೆ, ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಸೊ ವಿ ಆರ್ ಅಬ್ಸರ್ವಿಂಗ್ ದಾಟ್ ಇಲ್ಲಿ ನಾವು ನೋಡ್ತಾ ಇದ್ದೀರಿ, ಏನೋ ಒಂದು ಬ್ರಿಡ್ಜ್ನ ಕಟ್ತಾ ಇರೋದಿರ್ಬೋದು, ಅಥವಾ ಇಲ್ಲಿ ನೋಡ್ತಾ ಇದ್ದೀರಿ ಒಂದು ಬಿಲ್ಡಿಂಗ್ನ. ನೋಡಿ, ಇಲ್ಲಿ ದೊಡ್ಡದಾದಂತಹ ಬಿಲ್ಡಿಂಗ್ನ ಕಟ್ತಾ ಇದ್ದಾರೆ, ಕರೆಕ್ಟಾ? ಸೊ ದೊಡ್ಡದಾದಂತಹ ಬಿಲ್ಡಿಂಗ್ನ ಕಟ್ಟೋದಿರ್ಬೋದು. ಅದನ್ನ ನಾವೇನಂತ ಕರಿತೀರಪ್ಪ ಅಂತಂದರೆ, ವಿಲ್ ಕಾಲ್ ದಿಸ್ ಒನ್ ಆಸ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅಂತ ಕರಿತೀರಿ. ಏನಂತ ಕರಿತೀರಿ? ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅಂತ ಕರಿತೀರಿ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ವಾಟ್ ಇಸ್ ದ ನೆಕ್ಸ್ಟ್ ಟೈಪ್ ಆಫ್ ಪ್ರಾಜೆಕ್ಟ್ಸ್? ದ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್. This makes a very very important role for all type of the students in the coming classes. So ಏನಿದು ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್ ಅಂತಂದರೆ, ಸೊ ನಾವು ಫಸ್ಟ್ ನೋಡಿದ್ದು ಯಾವುದು? ವಿ ಹ್ಯಾವ್ ಅಬ್ಸರ್ವ್ ದಟ್ ದ ಫಸ್ಟ್ ಥಿಂಗ್ ಇಸ್ ದಟ್ the manufacturing projects. Second thing is that construction projects, and we are coming to the management projects. ಅಂದ್ರೆ ಮ್ಯಾನೇಜ್ ಮಾಡುವಂಥದ್ದು. ಸೊ ವಿಚ್ ಇನ್ಕ್ಲೂಡ್ ಆರ್ಗನೈಸೇಷನ್ ಆರ್ ರಿಆರ್ಗನೈಸೇಷನ್ ಆಫ್ ಎ ವರ್ಕ್ without necessarily producing a tangible result. Example would be the design and testing a new computer software. ನೋಡಿ, ಇಲ್ಲಿ ನೀವು ಇನ್ಫೋಸಿಸ್ ನೋಡಿದಾಗ ಅಥವಾ ವಿಪ್ರೋ ನೋಡಿದಾಗ ಈ ಥರ ಕಂಪ್ನಿಗಳಲ್ಲಿ ಏನು ಮಾಡ್ತಾರೆ, ಒಂದು ಪ್ರಾಜೆಕ್ಟ್ನ ಕೊಟ್ಟಿರ್ತಾರೆ. ಕಂಪ್ಯೂಟರ್ ಸೈನ್ಸ್ ಓದಿರೋರಿಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಒಂದು ಪ್ರಾಜೆಕ್ಟ್ನ ಕೊಟ್ಟಾಗ ಆ ಪ್ರಾಜೆಕ್ಟ್ನ ಅವರು ಕಂಪ್ಲೀಟ್ ಮಾಡಬೇಕು. ಒಂದು ಸಾಫ್ಟ್ವೇರ್ ಡೆವಲಪ್ ಇರ್ಬೋದು, ಅಥವಾ ನೀವು ಯೂಸ್ ಮಾಡುವಂಥ ಮೊಬೈಲಲ್ಲಿ ಒಂದು ಆ್ಯಪ್ನ ಡೆವಲಪ್ ಮಾಡೋದಿರ್ಬೋದು, ಅಥವಾ ನೀವು ಡೈಲಿ ರೀಡ್ ಮಾಡುವಂಥ ವೆಬ್ಸೈಟಲ್ಲಿ ಯಾವುದೊಂದು ಆರ್ಟಿಕಲ್ನ ರೀಡ್ ಮಾಡೋದಿರ್ಬೋದು. ಇವೆಲ್ಲ ಏನಪ್ಪ ಅಂತಂದರೆ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಂತ.
ಅರ್ಥ ಆಗ್ತಿಲ್ವಾ? ಅಥವಾ ಇನ್ನೂ ಸಿಂಪಲ್ ಹೇಳಬೇಕಂದ್ರೆ ಈಗ ನಿಮ್ಮ ಮ್ಯಾನೇಜ್ಮೆಂಟ್ ಯಾವ್ದು ಸೇರಿಸ್ಬೋದು ಅಂತಂದರೆ ನಿಮ್ಮ ಈವೆಂಟ್ ಮ್ಯಾನೇಜ್ಮೆಂಟ್ಸ್ ಅಂತ ಬರ್ತವೆ. ಸೊ ಈವೆಂಟ್ ಮ್ಯಾನೇಜರ್ಸ್ ನೀವು ಅಬ್ಸರ್ವ್ ಮಾಡಿರ್ತೀರಿ, ಈಗೆಲ್ಲ ಹೊಸದಾಗಿ ಈ ಮದುವೆಗಳು ಮಾಡಬೇಕಾದ್ರೆ ಅದಕ್ಕೆಲ್ಲ ಈವೆಂಟ್ ಆರ್ಗನೈಸರ್ಸ್ ಇರ್ತಾರೆ, ಅವ್ರಿಗೆ ಒಪ್ಪಿಸ್ತಾರೆ. ಅದನ್ನು ನಾವು ಇದಕ್ಕೆ ಎಕ್ಸಾಂಪಲ್ ಆಗಿ ಕೊಡ್ಬೋದು. ದಟ್ ಇಸ್ ವಾಟ್ ಮ್ಯಾನೇಜ್ಮೆಂಟ್. ಸೊ ಯಾವ ಥರ ಮ್ಯಾನೇಜ್ಮೆಂಟು ನೋಡಿ, ಈ ಥರ ಒಂದು ಕಂಪ್ನಿಗಳವರು ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಏನೇನು ಬೇಕು ರೂಲ್ಸ್ ಅಂತ ರೆಡಿ ಮಾಡ್ಕೊತಾ ಇರೋದು. ಮತ್ತು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ರೈಟ್ ಸೈಡಲ್ಲಿ. ಸೊ ನಾವು ಯಾವುದೋ ಒಂದು ಸ್ಯಾಟಲೈಟ್ನ ಲಾಂಚ್ ಮಾಡಬೇಕು. ಸ್ಯಾಟಲೈಟ್ ಲಾಂಚ್ ಮಾಡಬೇಕಾದ್ರೆ ಅದಕ್ಕೆ ಒಂದು ರೀತಿಯಂತಹ ಮ್ಯಾನೇಜಿಂಗ್ ಥಿಂಗ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ವಾಟ್ ಇಟ್ ಇಸ್ ಕಾಲ್ಡ್ ಆಸ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಸ್. ದೆನ್ ವಾಟ್ ಇಸ್ ದ ನೆಕ್ಸ್ಟ್ ಟೈಪ್ ಆಫ್ ಪ್ರಾಜೆಕ್ಟ್ಸ್? ಲೆಟ್ ಅಸ್ ಸಿ research projects. So it also make a very very important role. research projects ಏನು ರಿಸರ್ಚ್ ಅಂತಂದರೆ ನಿಮಗೆಲ್ಲ ಗೊತ್ತೇ ಇದೆ, ಯಾವುದೋ ಒಂದು ಸಂಶೋಧನೆ. ಸೊ ಯಾವುದನ್ನು ಸಂಶೋಧನೆ ಮಾಡೋದು? ಈಗ ನಾವೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀರಿ, ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಈ ಲಾಕ್ಡೌನ್ಗಳ ವಿಧಿಯಲ್ಲಿ ನಾವು ನೋಡ್ತಾ ಇರೋದು ಏನಪ್ಪ ಅಂತಂದರೆ ನಮಗೆ ಬೇಕಾಗಿರೋದು ಇಂಪಾರ್ಟೆಂಟು ವ್ಯಾಕ್ಸಿನೇಷನ್ಸ್. ಸೊ ವ್ಯಾಕ್ಸಿನೇಷನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ವ್ಯಾಕ್ಸಿನೇಷನ್ಸ್ನ ಕಂಡುಹಿಡಿಬೇಕು. ಅದಕ್ಕೋಸ್ಕರ ಈಗ ಆಲ್ರೆಡಿ ನಮ್ಗೆ ಗೊತ್ತಿದೆ 1.5 year ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಕೊರೋನಾ ಬಂದು. ಅದಕ್ಕೆ ಏನು ಮಾಡಿದ್ದಾರೆ, ಒಂದಷ್ಟು ಕಂಪ್ನಿಗಳು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಏನಕ್ಕೆ? ವ್ಯಾಕ್ಸಿನೇಷನ್ಗೆ. ಸೊ ಆ ವ್ಯಾಕ್ಸಿನೇಷನ್ಸ್ನ ಏನು ಮಾಡ್ತಾ ಇದ್ದಾರೆ? ರಿಸರ್ಚ್ ಮಾಡ್ತಾ ಇದ್ದಾರೆ. ದಟ್ ಈಸ್ ಕಾಲ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್. ಸೊ ಇನ್ ವಿಚ್ ದ ಅಬ್ಜೆಕ್ಟಿವ್ ಮೇ ಬಿ ಡಿಫಿಕಲ್ಟ್ ಟು ಎಸ್ಟಾಬ್ಲಿಷ್ ಆ್ಯಂಡ್ ವೇರ್ ದ ರಿಸಲ್ಟ್ಸ್ ಆರ್ ಅನ್ಪ್ರೆಡಿಕ್ಟಬಲ್. ನೀವು ಅಬ್ಸರ್ವ್ ಮಾಡ್ಬೋದು, ಈ ರಿಸರ್ಚ್ ಪ್ರಾಜೆಕ್ಟ್ಸಲ್ಲಿ ಏನಪ್ಪ ಆಗುತ್ತೆ ಅಂತಂದರೆ ರಿಸಲ್ಟ್ಸ್ನ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲ. ನಾವು ಕಂಡುಹಿಡಿದ ತಕ್ಷಣ ಕರೆಕ್ಟಾಗೇ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಕರೆಕ್ಟಾ? ನಾವು ಈ ಒಂದು ಔಷಧಿ ಕಂಡುಹಿಡಿದಿರ್ತಾರೆ ಅಥವಾ ಒಂದು ವ್ಯಾಕ್ಸಿನ್ ಕಂಡುಹಿಡಿದಿರ್ತಾರೆ, ಅದು ಸಕ್ಸಸ್ ಆಗುತ್ತೆ ಅಂತ ಹೇಳೋಕ್ಕಾಗತ್ತಾ? ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಸಕ್ಸಸ್ ಆದರೂ ಆಗ್ಬೋದು, ಆಗದೇನೆ ಇರ್ಬೋದು. ದಟ್ ಈಸ್ ಆಲ್ಸೋ ಎ ಸೆಕ್ಷನ್ ಆಫ್ ರಿಸರ್ಚ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀರಿ. ಇಲ್ಲ ಮೆನ್ಷನ್ ಮಾಡಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಕೋವಿಶೀಲ್ಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ ಅಂತ ಒಂದು ಪ್ರಾಜೆಕ್ಟ್. ಅಂದರೆ ಆ ವ್ಯಾಕ್ಸಿನೇಷನ್ ಕಂಡುಹಿಡಿದಾಯಿತು, ಅದಕ್ಕೆ ಒಂದು ಹೆಸರು ಆಮೇಲೆ ಕೊಡ್ತಾರೆ. ಫಸ್ಟ್ ಅದ್ರ ಬಗ್ಗೆ ಏನು ಮಾಡ್ತಾ ಇರ್ತಾರೆ? ರಿಸರ್ಚ್ ಮಾಡ್ತಾ ಇರ್ತಾರೆ. ಸೊ ದಟ್ ಈಸ್ ಕಾಲ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಅಂತ ಹೇಳ್ತೀರಿ. ಸೊ ದಟ್ ಈಸ್ ವಾಟ್ ದ ಟೈಪ್ ಆಫ್ ದಿ ಪ್ರಾಜೆಕ್ಟ್ಸ್. ಸೊ ವಿಚ್ ಆರ್ ದ ಟೈಪ್ಸ್ ಆಫ್ ದಿ ಪ್ರಾಜೆಕ್ಟ್ಸ್? ನಾವು ವಿ ಅಬ್ಸರ್ವ್ ದಟ್ ಒನ್ ಈಸ್ ದಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ಸ್, ಸೆಕೆಂಡ್ ಥಿಂಗ್ ಇಸ್ ದಟ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್, ಥರ್ಡ್ ಥಿಂಗ್ ಇಸ್ ದಟ್ what we got that management projects, and fourth one is that the research projects. ಅರ್ಥಾತ್ ಇದೇ ಥರ ಬೇರೆ ಬೇರೆ ಆದಂಥ ಪ್ರಾಜೆಕ್ಟ್ಸ್ನೆಲ್ಲ ನಾವು ಈ 4 ಸೆಕ್ಷನಲ್ಲಿ ಸೇರಿಸ್ತಾ ಹೋಗ್ತೀವಿ. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡಬೇಕಾದ್ರೆ ಏನಪ್ಪ ಅಂತಂದರೆ ದ ವೆರಿ ಇಂಪಾರ್ಟೆಂಟ್ ಥಿಂಗ್, ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್ ಪ್ಲಾನಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಈ ಪ್ರಾಜೆಕ್ಟ್ ಪ್ಲಾನಿಂಗ್ ಮಾಡೋದ್ರಿಂದ ನಮಗೆ ಉಪಯೋಗ ಏನು? ವಾಟ್ ಆರ್ ದ ಬೆನಿಫಿಟ್ಸ್? ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ನಾವು ಈ ಚಾಪ್ಟರ್ ಈ ಕೋರ್ಸ್ನ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇನ್ನು ತಿಳ್ಕೊಬೇಕು, ಯಾಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಸೊ ವಾಟ್ ಈಸ್ ದ ಥಿಂಗ್ಸ್ ಇನ್ ದಿಸ್ ಒನ್? ವಿ ಅಬ್ಸರ್ವ್ ದಟ್ ಎ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ಸ್ ಪ್ರೊಡಕ್ಟಿವಿಟಿ ಆ್ಯಂಡ್ ರಿಡ್ಯೂಸಸ್ ದ ಕಾಸ್ಟ್ ಆಫ್ ವರ್ಕ್ ಲೋಡ್. ರಿಮೆಂಬರ್ ದಿಸ್ ಒನ್. ದಟ್ ಈಸ್ ವಾಟ್ ಇಟ್ ರಿಡ್ಯೂಸಸ್, ಲೆಟ್ ಮಿ ಸೆಲೆಕ್ಟ್ ದ ಸಮ್ ಅದರ್ ಕಲರ್, ಪ್ರೊಡಕ್ಟಿವಿಟಿ ಆ್ಯಂಡ್ ರಿಡ್ಯೂಸಸ್ ಕಾಸ್ಟ್ ಆ್ಯಂಡ್ ವರ್ಕ್ ಲೋಡ್. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡೋದ್ರಿಂದ ಒಂದು ಪ್ರಾಡಕ್ಟಿವಿಟಿ ಅಂದರೆ ಏನು? ಫಲಿತಾಂಶ ಬೇಗ ಬರುತ್ತೆ, ಮತ್ತು ರೆಡ್ಯೂಸಸ್ ದ ಕಾಸ್ಟ್, ಅಮೌಂಟ್ ಕಡಿಮೆ ಆಗುತ್ತೆ, ಮತ್ತು ವರ್ಕ್ ಲೋಡ್ ಕೂಡ ಇದು ಕಡಿಮೆ ಮಾಡುತ್ತೆ. ಸೊ ದಿಸ್ ಇಸ್ ದ ಒಂದು ಬೆನಿಫಿಟ್. ಯಾವುದರಿಂದ? ಬಿಕಾಸ್ ಆಫ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ದ ಅಲ್ಟಿಮೇಟ್ ಗೋಲ್ ಆಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ಲಾನಿಂಗ್ ಈಸ್ ಎಫಿಷಿಯನ್ಸಿ. ನಾವು ಅಬ್ಸರ್ವ್ ಮಾಡೋದೇನು? ಎಫಿಷಿಯನ್ಸಿ. ಯು ವಾಂಟ್ ಟು ಡೂ ಆಸ್ ಮಚ್ ಆಸ್ ಪಾಸಿಬಲ್ ಇನ್ ದ ಲಿಟಲ್ ಟೈಮ್ ಆಸ್ ಪಾಸಿಬಲ್. ಕಡಿಮೆ ಟೈಮಲ್ಲಿ ನಾವೇನು ಮಾಡ್ತೀರಿ? ಬೇಗ ಔಟ್ಪುಟ್ನ ಕೊಡ್ತೀರಿ. ಅದಕ್ಕೋಸ್ಕರ ಇದು ಒನ್ ಆಫ್ ದಿ ಪ್ರಾಡಕ್ಟಿವಿಟಿ ಕೊಡೋದಕ್ಕೆ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ದೆನ್ ವಾಟ್ ದ ನೆಕ್ಸ್ಟ್ ಬೆನಿಫಿಟ್? ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ಸ್ ಕೊಲಾಬ್ರೇಷನ್. ಕೊಲಾಬ್ರೇಷನ್ ಅಂತಂದರೆ ಏನು? ಕೊಲಾಬ್ರೇಷನ್ ಅಂತಂದರೆ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿ ಜೊತೆ ಕೊಲಾಬ್ರೇಟ್ ಮಾಡ್ಕೊಡೋವಂಥದ್ದು. ನಾವು ಅಬ್ಸರ್ವ್ ಮಾಡ್ಬೋದು, ನೀವೆಲ್ಲ ವೆಹಿಕಲ್ಸ್ ಬಗ್ಗೆ ತಿಳ್ಕೊಂಡಿರ್ತೀರಾ, ನೀವು ಆಲ್ರೆಡಿ ಹಳ್ಳಿಗಳಲ್ಲೆಲ್ಲ ನೋಡಿರ್ತೀರಾ. ಏನಪ್ಪ ಅಂದರೆ ಮಾರುತಿ ಸುಜುಕಿ ಅಂತ ಇರುತ್ತೆ. ಸೊ ವಾಟ್ ಈಸ್ ದಟ್ ಮಾರುತಿ ಸುಜುಕಿ? ಮಾರುತಿ ನಮ್ಮ ಇಂಡಿಯನ್ ಗಾಡು, ನಮ್ಮ ಆಂಜನೇಯ ಸ್ವಾಮಿ. ಸುಜುಕಿ ಇಟ್ ಈಸ್ ಫ್ರಮ್ ಜಪಾನ್ ಕಂಪ್ನಿ. ವೈ ದೀಸ್ ಟುಗೆದರ್ ಮಾರುತಿ ಸುಜುಕಿ? ದಟ್ ಈಸ್ ವಾಟ್ ಕಾಲ್ಡ್ ಕೊಲಾಬ್ರೇಷನ್. ಏನು ಕೊಲಾಬ್ರೇಟ್ ಆಗ್ತಾ ಇದೆ ಅಲ್ಲಿ? ಎರಡು ಕಂಪ್ನಿಗಳು ಕೊಲಾಬ್ರೇಟ್ ಆಗ್ತಾ ಇದ್ದಾವೆ. ಟು ವಾಟ್? ಟು ಗಿವ್ ದ ಬೆಸ್ಟ್ ಔಟ್ಪುಟ್. ದಟ್ ಈಸ್ ನಥಿಂಗ್ ಬಟ್ ವಾಟ್? ಆ್ಯಸ್ ಎ ಗುಡ್ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಸೊ ಇಲ್ಲಿರುವಂತಹ ಒಂದು ಕಂಪನಿ ಮಾರುತಿ ಮತ್ತು ಅಲ್ಲಿರುವಂತಹ ಸುಜುಕಿ ಎರಡು ಕೊಲಾಬ್ರೇಟ್ ಆಗಿ ನಮಗೆ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ನ ಕೊಡೋಕ್ಕೆ ಶುರು ಆಗುತ್ತೆ. ದಟ್ ಈಸ್ ವಾಟ್ ಎ ಕೊಲಾಬ್ರೇಷನ್ ಅಂತ ಹೇಳ್ಬೋದು. ಇಫ್ ಎವ್ರಿಥಿಂಗ್ ರಿಲೇಟೆಡ್ ಟು ಯುವರ್ ಪ್ರಾಜೆಕ್ಟ್ ಇಸ್ ಸ್ಟ್ರಕ್ಚರ್ಡ್ ಆ್ಯಂಡ್ ಟೀಮ್ ಮೆಂಬರ್ಸ್ ನೋ ಎಕ್ಸಾಕ್ಟ್ಲಿ ವಾಟ್ ದೇ ನೀಡ್ ಟು ಬಿ ಡೂಯಿಂಗ್ ಅಟ್ ಎನಿ ಗಿವನ್ ಟೈಮ್, ಇಟ್ ವಿಲ್ ಬಿ ಮಚ್ ಈಸಿಯರ್ ಟು ಮ್ಯಾನೇಜ್ ದೆಮ್. ಪ್ಲಸ್ ಎವ್ರಿ ಒನ್ ವಿಲ್ ಡೂ ದೇರ್ ಬೆಸ್ಟ್ ವರ್ಕ್. ಜೊತೆಲಿ ಇಲ್ಲಿ ಇನ್ನೊಂದು ಹೇಳ್ತಾರೆ, ಏನು ಕೊಲಾಬ್ರೇಷನ್ ಜೊತೆ ಅಂದರೆ ಒಂದು ಕಂಪ್ನಿ ಜೊತೆ ಕೊಲಾಬ್ರೇಷನ್ ಒಂದು. ಇನ್ನೊಂದೇನಪ್ಪ ಅಂದರೆ ಈ ಪ್ರಾಜೆಕ್ಟಲ್ಲಿರುವಂಥ ವ್ಯಕ್ತಿಗಳು ಒಬ್ರಿಗೊಬ್ರು ಕಾನ್ವರ್ಸೇಷನ್ ಮಾಡಿಕೊಂಡು ಬೆಸ್ಟ್ ಔಟ್ಪುಟ್ನ ಕೊಡೋಕ್ಕೆ ರೆಡಿ ಆಗ್ತಾರೆ. ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್.
ದಟ್ ಇಸ್ ವಾಟ್ ನೀಡ್ ಟು ಡೂಯಿಂಗ್ ಅಟ್ ಎನಿ ಗಿವನ್ ಟೈಮ್. ಇಟ್ ವಿಲ್ ಬಿ ಮಚ್ ಈಸಿಯರ್ ಟು ಮ್ಯಾನೇಜ್ ದೆಮ್. ಯಾವಾಗ ಕೊಲಾಬ್ರೇಷನ್ನು, ಯಾವಾಗ ಅವರಿಬ್ಬರ ನಡುವೆ ಹೊಂದಾಣಿಕೆ ಇರುತ್ತೋ ಅವಾಗ ಔಟ್ಪುಟ್ ಚೆನ್ನಾಗಿರುತ್ತೆ ಅಂತ ಇದರಲ್ಲಿ ಹೇಳ್ತಾರೆ. ದಟ್ ಇಸ್ ವಾಟ್ ದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ಸ್ ಕೊಲಾಬ್ರೇಷನ್. ವಾಟ್ ಅಬೌಟ್ ದ ನೆಕ್ಸ್ಟ್ ಒನ್? ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇಂಪ್ರೂವ್ಸ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ದಿಸ್ ಈಸ್ ಎ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ತುಂಬಾ ಮುಖ್ಯ. ಇದಕ್ಕೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ, ನಿಮಗೆಲ್ಲ ಗೊತ್ತು ಈಗ ಆಲ್ರೆಡಿ ನೆಟ್ವರ್ಕ್, ಸೊ ಟೆಲಿಕಾಮ್ ಕಂಪ್ನಿಗಳು ತುಂಬಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ಜಿಯೋ ಇದೆ, ಏರ್ಟೆಲ್ ಇದೆ, BSNL ಇದೆ, ಐಡಿಯಾ, ವೊಡಾಫೋನ್. ಇನ್ನು ಮುಂಚೆ ಇನ್ನೂ ತುಂಬ ಇದು, ಈಗೆಲ್ಲ ಏನಾಯಿತು ಕೊಲಾಬ್ರೇಟ್ ಆಗೋದು ಬೇರೆ ಜೊತೆಲಿ. ಸೊ ಇಲ್ಲಿ ನಾನು ಏನು ಕೇಳೋಕೆ ಬರ್ತೀನಪ್ಪ ಅಂತಂದರೆ, ಯಾವಾಗ ಪ್ರಾಜೆಕ್ಟ್ ಚೆನ್ನಾಗಿರುತ್ತೋ, ಪ್ರಾಜೆಕ್ಟ್ ಕಾನ್ಸಂಟ್ರೇಟ್ ಮಾಡ್ತಾರೋ, ಇಲ್ಲಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಫಾರ್ ಎಕ್ಸಾಂಪಲ್, ನೀವೀಗ ಏರ್ಟೆಲ್ ಕಸ್ಟಮರ್ ಆಗಿರ್ತೀರಾ, ಮತ್ತು ಜಿಯೋ ಕಸ್ಟಮರ್ ಆಗಬೇಕಂತ ಟ್ರೈ ಮಾಡ್ತೀರಾ. ಏನಕ್ಕೋಸ್ಕರ ಏರ್ಟೆಲಿಂದ ಜಿಯೋ ಹೋಗ್ತೀರಾ ಅಥವಾ ಜಿಯೋಯಿಂದ ಏರ್ಟೆಲ್ ಬರ್ತೀರಾ? ಯಾವಾಗ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇಲ್ವೋ, ಫಾರ್ ಎಕ್ಸಾಂಪಲ್ ನಿಮಗೆ ಸಡನ್ನಾಗಿ ನೆಟ್ವರ್ಕ್ ಡ್ರಾಪ್ ಆಗಿರುತ್ತೆ, ಎಲ್ಲೋ ಹೋಗ್ಬೇಕಾದ್ರೆ ಕಾಲ್ ಮಾಡ್ತೀರಾ, ಅವ್ರೇನು ಹೇಳ್ತಾರೆ, ಇಲ್ಲ ಸರ್ ನಮ್ಮ ಕೈಲಿ ಪ್ರೊವೈಡ್ ಮಾಡೋಕ್ಕಾಗೋದಿಲ್ಲ, ಸೊ ನೀವೇನು ನಿಮ್ಮ ಜಾಗದಲ್ಲಿ ನಾವು ಇಷ್ಟೇ ನೆಟ್ವರ್ಕ್ ಕೊಡೋಕ್ಕಾಗೋದು ಅಂತ ಹೇಳ್ತಾರೆ. ಅವಾಗ ಇಮಿಡಿಯೇಟಾಗಿ ನೀವೇನು ಪ್ಲ್ಯಾನ್ ಮಾಡ್ತೀರಾ, ಬೇರೆ ಕಂಪ್ನಿಗೆ ಹೋಗೋಣ ಅಂದರೆ ಟ್ರೈ ಮಾಡ್ತೀರಾ. ದಟ್ ಈಸ್ ವಾಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್. ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಸೊ ಈ ಥರ ನೀವು ಕೂಡ ಖುಷಿಯಾಗಿರ್ತೀರಿ. ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೋ ಯು ವಿಲ್ ಬಿ ವೆರಿ ಹ್ಯಾಪಿ. ಲೆಟ್ಸ್ ಬಿ ರಿಯಲ್, ಯು ಆರ್ ದ ಪ್ರಾಜೆಕ್ಟ್ ಮ್ಯಾನೇಜರ್, ಯು ಆರ್ ದ ಒನ್ ರೆಸ್ಪಾನ್ಸಿಬಲ್ ಫಾರ್ ಕೀಪಿಂಗ್ ಎವ್ರಿ ಒನ್ ಹ್ಯಾಪಿ. ನೌ ದಿಸ್ ಕ್ಯಾನ್ ಬಿ ಟ್ರಿಕಿ ಥಿಂಗ್ ಟು ಡೂ, ಬಟ್ ವಿತ್ a little project management magic added to the mix, you will see how easy it can to meet customers' expectations. With a little project management magic ಆ್ಯಂಡ್ ಆ್ಯಡೆಡ್ ಟು ದ ಮಿಕ್ಸ್, ಯಾವಾಗ ನೀವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋದನ್ನು ನೀವು ಅಳವಡಿಸ್ಕೊತಿರೋ ಅವಾಗ ಏನಪ್ಪ ಈಸಿ ಆಗುತ್ತೆ ಅಂದರೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋಕ್ಕೆ ಈಸಿ ಆಗುತ್ತೆ. ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಸೊ ವಾಟ್ ಅಬೌಟ್ ದ ನೆಕ್ಸ್ಟ್ ಒನ್? ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ವಿತ್ ದ ಪ್ರಾಬ್ಲಮ್ ರೆಸೊಲ್ಯೂಷನ್. ಸೊ ಯಾವಾಗ ನಿಮ್ಮಲ್ಲಿ ಒಂದು ಗ್ರೂಪಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತೀರಾ ಅಥವಾ ಒಬ್ಬರೇ ಕೆಲಸ ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ, ಆವಾಗ ನಿಮಗೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಅಂತಂದ್ರೆ ಈಸಿಯಾಗಿ ರೆಕ್ಟಿಫೈ ಮಾಡೋಕ್ಕಾಗಲ್ಲ. ಅದೇನೇ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಏನು ಮಾಡ್ತಪ್ಪ ಅಂತಂದರೆ ಎಲ್ಸ್ ವಿತ್ ಪ್ರಾಬ್ಲಮ್ ರೆಸೊಲ್ಯೂಷನ್. ಯಾವುದೊಂದು ಪ್ರಾಬ್ಲಮ್ ಎಕ್ಸಿಸ್ಟ್ ಆಯಿತು ಅಂದರೆ ಅದಕ್ಕೊಂದು ಸೊಲ್ಯೂಷನ್ನ ಕೊಡೋಕ್ಕೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಹೆಲ್ಪ್ ಮಾಡುತ್ತೆ. ದಟ್ ಈಸ್ ವಾಟ್ ನೀವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕೊಲಾಬ್ರೇಷನ್ನು ಅವ್ರ ವ್ಯಕ್ತಿಗಳು ಡಿಸ್ಕಸ್ ಮಾಡ್ತಾ ಇರೋದು ಅಬ್ಸರ್ವ್ ಮಾಡ್ತಾರೆ. ಅಂದರೆ ಏನಪ್ಪ ಅಂತಂದರೆ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಗ ಸಿಗುತ್ತೆ. ಫೈನಲಿ ದರ್ ಆರ್ ಆಲ್ವೇಸ್ ಪ್ರಾಬ್ಲಮ್ಸ್ ಇನ್ ಪ್ರಾಜೆಕ್ಟ್ಸ್. ಆಫ್ಟರ್ ಆಲ್ ದೇರ್ ಇಸ್ ಅ ಲಾಟ್ ಆಫ್ ಮೂವಿಂಗ್ ಪಾರ್ಟ್ಸ್ ಇನ್ವಾಲ್ವ್ಡ್. ಹವೆವರ್ ವೆನ್ ಯು ಆರ್ ಯೂಸಿಂಗ್ ಎ PM ಮೆಥಡಾಲಜಿ, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ನ ಶಾರ್ಟ್ಕಟ್ ಕೊಟ್ಟಿದ್ದಾರೆ PM ಅಂತ, ಯು ನೋ ಎಕ್ಸಾಕ್ಟ್ಲಿ ಹೌ ಟು ಅಪ್ರೋಚ್ ಎ ಪ್ರಾಬ್ಲಮ್. ಎ ಸ್ಟ್ರಕ್ಚರ್ ವೇ ಆಫ್ ಆರ್ಗನೈಸಿಂಗ್ ವರ್ಕ್ ಕ್ಯಾನ್ ಹೆಲ್ಪ್ ಯು ನೀವು ಪ್ರಾಬ್ಲಮ್ಸ್ ಇನ್ ದ ಬರ್ಡ್ ಆರ್ ನೋಟಿಸ್ ದೆಮ್ ಬಿಫೋರ್ ದ ವರ್ಕ್ ಆನ್ ಯುವರ್ ಪ್ರಾಜೆಕ್ಟ್. ಸೊ ಯಾವುದೇ ಒಂದು ಸಣ್ಣ ಪ್ರಾಬ್ಲಮ್ ಕೂಡ ನೀವೇನು ಮಾಡ್ಬೋದು, ರೆಕ್ಟಿಫೈ ಮಾಡ್ಬೋದು, ಈಸಿಯಾಗಿ ಐಡೆಂಟಿಫೈ ಮಾಡ್ತೀರಾ. ಯಾವುದರಿಂದ? ಈ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಿಂದ. ಓಕೆನಾ? ಸೊ ಏನು ತಿಳ್ಕೊಂಡ್ರೆ ನಾವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ವಿತ್ ಅ ಪ್ರಾಬ್ಲಮ್ ರೆಸೊಲ್ಯೂಷನ್ ಆಲ್ಸೋ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಒನ್ ದೆನ್? Now what are the things we observed? You can see that we observed that one. What are the benefits of project management? Now what we can observe that ಎಲ್ಲ ಸಕ್ಸಸ್ ಆಗಿರುವಂಥವ್ರು ಇಲ್ಲಿ ಕೆಲವೊಂದು ಸ್ಟೇಟ್ಮೆಂಟ್ಸ್ನ ಕೊಡ್ತಾರೆ. ಅನ್ಕ್ಲಿಯರ್ ಗೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಒಂದು ನಮಗಿರುವಂತಹ ಅಬ್ಸ್ಟಕಲ್ ಏನಪ್ಪ ಅಂದರೆ ಅನ್ಕ್ಲಿಯರ್ ಗೋಲ್ಸ್. ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಮಗೆ ಒಂದು ನೀವು ಅನ್ಕ್ಲಿಯರ್ ಗೋಲ್ಸ್ನ ಅಂದರೆ ಗೋಲ್ನ ಕರೆಕ್ಟಾಗಿ ಸೆಟ್ ಮಾಡ್ಕೊಬೇಕು. ಆ ಗೋಲ್ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡಿಲ್ಲ ಅಂತಂದರೆ ದಟ್ ಈಸ್ ವಾಟ್ ವಿಲ್ ಗೆಟ್ ದ ಒನ್ ಆಫ್ ದಿ ಅಬ್ಸ್ಟಕಲ್. ದಟ್ ಈಸ್ ಅನ್ಕ್ಲಿಯರ್ ಗೋಲ್ ಒನ್ ಇಸ್ ಅಬ್ಸ್ಟಕಲ್. ಇಲ್ಲೊಬ್ಬ ವ್ಯಕ್ತಿ ಹೇಳ್ತಾನೆ, ಇಟ್ ಇಸ್ ಅ ಲ್ಯಾಕ್ ಆಫ್ ಕ್ಲಾರಿಟಿ ದಟ್ ಕ್ರಿಯೇಟ್ಸ್ ಚಾಸ್ ಅಂಡ್ ಫ್ರಸ್ಟ್ರೇಷನ್. ನಿಮ್ಗೆ ಯಾವಾಗ ಕ್ಲಾರಿಟಿ ಇರೋದಿರೋ ಅವಾಗ ಏನಾಗುತ್ತೆ, ಫ್ರಸ್ಟ್ರೇಷನ್ ಕ್ರಿಯೇಟ್ ಆಗುತ್ತೆ. ದೋಸ್ ಎಮೋಷನ್ಸ್ ಆರ್ ಪಾಯ್ಸನ್ ಟು ಎನಿ ಲಿವಿಂಗ್ ಗೋಲ್. ಆ ಥರ ಬರುವಂತಹ ಫ್ರಸ್ಟ್ರೇಷನ್ ಅಂದರೆ ಏನಾಯಿತು, ನಿಮಗೆ ಗೋಲ್ ಕರೆಕ್ಟಾಗಿಲ್ಲ ಅಂತ ಹೇಳಿದಾಗ ನಿಮಗೆ ಬರುವಂಥ ಫ್ರಸ್ಟ್ರೇಷನ್ಸ್ ಏನಾಗುತ್ತೆ, ದಟ್ ದೋಸ್ ಎಮೋಷನ್ಸ್ ಆರ್ ಪಾಯ್ಸನ್ ಟು ಎನಿ ಲಿವಿಂಗ್ ಗೋಲ್. ಯಾವುದೇ ಒಂದು ಗೋಲ್ಗೆ ಅವೇ ಪಾಯ್ಸನ್ ಆಗಿ ವರ್ತಿಸ್ತವೆ. ಹಾಗಾದ್ರೆ ಯಾವ ಇದರಲ್ಲಿ ಏನು ಬರ್ತವೆ ನೋಡಿ, ಸೆಟ್ ಔಟ್ ಗೋಲ್ಸ್ ಕ್ಲಿಯರ್ಲಿ ಆ್ಯಂಡ್ ಎನ್ಶ್ಯೂರ್ ಬೈ ಇನ್ ಫ್ರಮ್ ಆಲ್ ಸ್ಟೇಕ್ ಹೋಲ್ಡರ್ಸ್, ಆರ್ಗನೈಸ್ ಟೈಮ್ ಮ್ಯಾನೇಜ್ಮೆಂಟ್, ಚೂಸ್ ಯುವರ್ ಟೀಮ್ ಆ್ಯಂಡ್ ಆರ್ಗನೈಸ್ ದಿಮ್ ಪ್ರಾಪರ್ಲಿ, ಸೆಟ್ ದ ಬಾರ್ ಫಾರ್ ಹೈ ಸ್ಟ್ಯಾಂಡರ್ಡ್ಸ್, ವೇ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್. ಅಂದರೆ ಈ ಅನ್ಕ್ಲಿಯರ್ ಗೋಲ್ಸ್ನ ಹೋಗ್ಲಾಡ್ಸಕ್ಕೆ ಏನೇನು ಬೇಕು ಅಂತ ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದೀರಿ. ಸೊ ಫಸ್ಟ್ ಯಾವುದು ದ ಅಬ್ಸ್ಟಕಲ್ಲು, ಅನ್ಕ್ಲಿಯರ್ ಗೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಲೆಟ್ ಮಿ ಸಿ ದ ನೆಕ್ಸ್ಟ್ ಒನ್. ಸೊ ಇಯರ್ ಅನ್ಪ್ರಿಪೇರ್ಡ್ ಟೀಮ್. ನಮ್ಗೆ ಯಾವಾಗ ಟೀಮ್ ಕರೆಕ್ಟ್ ಆಗಿರೋದಿಲ್ವೋ, ಸೊ ದಟ್ ಈಸ್ ವಾಟ್ ಒನ್ ಆಫ್ ದಿ ಅಬ್ಸ್ಟಕಲ್. ಸೊ ಏನು ಅಬ್ಸ್ಟಕಲ್ಲು? ಫಸ್ಟ್ ಒನ್ ಏನು ನೋಡಿದ್ರೆ ಅನ್ಕ್ಲಿಯರ್ ಗೋಲ್ಸ್, ಸೆಕೆಂಡ್ ಒನ್ ಏನು ಅನ್ಪ್ರಿಪೇರ್ಡ್ ಟೀಮ್. ಟೀಮೇ ಕರೆಕ್ಟಾಗಿ ಮಾಡ್ಕೊಂಡಿಲ್ಲ. ನೀವು ಒಂದು ಪ್ರಾಜೆಕ್ಟ್ನ ಮಾಡಬೇಕು, ಟೀಮ್ ಕರೆಕ್ಟಾಗಿಲ್ಲ. ನಾವು ನೋಡಬೇಕು ಏನಪ್ಪ ಅಂತಂದರೆ, ನಾವೀಗ ಒಂದು ಊರೊಳಗಡೆ ಒಂದು ಮೆರವಣಿಗೆ ಹೋಗಬೇಕಾಗುತ್ತೆ. ನಮ್ಮ ಲೆಕ್ಚರ್ಸ್ ಎಲ್ಲ ಸೇರಿಕೊಂಡು ಮಕ್ಕಳನ್ನ ಕರ್ಕೊಂಡು ಒಂದು ವ್ಯಾಕ್ಸಿನೇಷನ್ ಬಗ್ಗೆ ಅವೇರ್ನೆಸ್ನ ಮೂಡಿಸ್ಬೇಕಾಗುತ್ತೆ. ದಟ್ ಇಸ್ ಕಾಲ್ಡ್, ಲೆಟ್ ಅಸ್ ಟೇಕ್ ದಟ್ ಒನ್ ಆಸ್ ಒಂದು ಪ್ರಾಜೆಕ್ಟ್. ಬಟ್ ಯಾವಾಗ ಟೀಮ್ ಕರೆಕ್ಟ್, ನಾವು ಒಂದು 4 ಜನ ಲೆಕ್ಚರ್ಸ್ ಸೆಲೆಕ್ಟ್ ಮಾಡ್ತೀರಿ. 4 ಜನ ಲೆಕ್ಚರರ್ಸ್ 4 ದಿನ ಕೊಟ್ಟೋಗಿದ್ದಾರೆ. ಹುಡುಗರು ಕರ್ಕೊಂಡು ಹೋಗಬೇಕಾಯ್ತು, ಹುಡುಗರು ಒಂದೊಂದು ಕ್ಲಾಸಲ್ಲಿ ಕೂತ್ಕೊಂಡಿದ್ದಾರೆ, ಬಂದಿಲ್ಲ.
ಸೊ ಇದೇನಾಯಿತು, ನಮಗೆ ಟೀಮೇ ಕರೆಕ್ಟಾಗಿಲ್ಲ. ದಟ್ ಇಸ್ ವಾಟ್ ಅನ್ಪ್ರಿಪೇರ್ಡ್ ಟೀಮ್. ಸೊ ವೆನ್ ದೆರ್ ಇಸ್ ಅನ್ಪ್ರಿಪೇರ್ಡ್ ಟೀಮ್, ದೆರ್ ಇಸ್ ನೋ ಪ್ರಾಪರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ನಮ್ಗೆ ಏನಾಗುತ್ತೆ, ಗೋಲ್ ರೀಚ್ ಆಗೋಕ್ಕೆ ಆಗೋದು. ದಿಸ್ ಇಸ್ ವಾಟ್ ಒನ್ ಆಫ್ ದಿ ಅಬ್ಸ್ಟಕಲ್ ಫಾರ್ ದಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್. ದಟ್ ಇಸ್ ವಾಟ್ ಇಫ್ ಎ ಟೀಮ್ ಇಸ್ ಟು ರೀಚ್ ಇಟ್ಸ್ ಪೊಟೆನ್ಷಿಯಲ್, ಈಚ್ ಪ್ಲೇಯರ್ ಮಸ್ಟ್ ಬಿ ವಿಲ್ಲಿಂಗ್ ಟು subordinate his personal goals to the good of the team. So team work very very important. ಅದಕ್ಕೆ ನಾವೇನು ಮಾಡಬೇಕು, ಟೀಮ್ನ ಕರೆಕ್ಟಾಗಿ ಮಾಡ್ಕೊಬೇಕು. ಸೊ ವಾಟ್ ಆರ್ ದ ನೆಕ್ಸ್ಟ್ ಒನ್, ಲಿಮಿಟೆಡ್ ರಿಸೋರ್ಸಸ್. ನಮ್ಮಲ್ಲಿರುವಂತಹ ರಿಸೋರ್ಸಸ್ಸೇ ಸರಿಯಾಗಿಲ್ಲ, ಲಿಮಿಟೆಡ್ ರಿಸೋರ್ಸಸ್. ಏನಾಗ್ತು ಲಿಮಿಟೆಡ್ ರಿಸೋರ್ಸಸ್ಸು, ನೀವೀಗ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದೀನಿ, ಏನಪ್ಪ ಅಂದರೆ ನಿಮ್ಮ ಹಳ್ಳಿಗೆ ಒಂದು ರೋಡನ್ನು ಹಾಕಬೇಕು. ಆ ರೋಡ್ ಎಷ್ಟು ದಿನ ಕಂಪ್ಲೀಟ್ ಆಗಬೇಕು, 15 days ಕಂಪ್ಲೀಟ್ ಆಗಬೇಕು. ಆವಾಗ ನಿಮಗೆ ಪ್ರಾಬ್ಲಮ್ಮು, ಮೆಷಿನರಿ ಸರಿಯಾಗಿಲ್ಲ, ಜನ ಕೆಲಸಕ್ಕೆ ಬರೋಕ್ಕೆ ರೆಡಿ ಇಲ್ಲ, ಕರೆಕ್ಟಾಗಿರೋ ಅಮೌಂಟ್ ಕೊಟ್ಟಿಲ್ಲ. ಸೊ ದೀಸ್ ಆರ್ ವಾಟ್ ರಿಸೋರ್ಸಸ್. ವೆನ್ ರಿಸೋರ್ಸಸ್ ಆರ್ ದೇರ್ ಇಸ್ ಎ ಪ್ರಾಬ್ಲಮ್ ವಿತ್ ರಿಸೋರ್ಸ್, ವಿ ಕ್ಯಾನಾಟ್ ಎಕ್ಸ್ಪೆಕ್ಟ್ ದ ಪ್ರಾಪರ್ ಗೋಲ್. ಅರ್ಥ ಆಗ್ತದೆ ಅಂತ ಅನ್ಕೊತೀನಿ. ಸೊ ರಿಸೋರ್ಸಸ್ಸೇ ಇಲ್ಲ ಅಂದಾಗ ಗೋಲ್ ರೀಚ್ ಆಗೋದು ಕಷ್ಟ ಆಗುತ್ತೆ. ದಟ್ ಈಸ್ ವಾಟ್ ಲಿಮಿಟೆಡ್ ರಿಸೋರ್ಸಸ್ ಫೋರ್ಸ್ ಯು ಟು ಮೇಕ್ ಟು ಡೂ ವಿತ್ ವಾಟ್ ಯು ಹ್ಯಾವ್ ಗಾಟ್. ದೇರ್ ಇಸ್ ನೋ ರೂಮ್ ಫಾರ್ ವೇಸ್ಟ್ ಆ್ಯಂಡ್ ದಟ್ ಫೋರ್ಸ್ ಯು ಟು ದ ಕ್ರಿಯೇಟಿವ್. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕು, ರಿಸೋರ್ಸಸ್ ಕರೆಕ್ಟಾಗಿಲ್ಲ ಅಂತಂದರೆ ನಮಗೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ಕಷ್ಟ ಆಗುತ್ತೆ. ದಿಸ್ ಇಸ್ ಅ ಒನ್ ಆಫ್ ದಿ ಅಬ್ಸ್ಟೆಕಲ್ ಅಂತಲೇ ಹೇಳ್ಬೋದು. ದೆನ್ ವಾಟ್ ಇಸ್ ದ ನೆಕ್ಸ್ಟ್ ಅಬ್ಸ್ಟೆಕಲ್, ಪೂರ್ ಪ್ಲ್ಯಾನಿಂಗ್. ಪೂರ್ ಪ್ಲ್ಯಾನಿಂಗ್, ನೀವೆಲ್ಲ ಒಂದು 5 ಜನ ಸೇರಿಕೊಂಡು ಒಂದು ಟ್ರಿಪ್ ಹೋಗಬೇಕಾಗಿತ್ತು. ದಟ್ ಈಸ್ ಒಂದು ಪ್ರಾಜೆಕ್ಟ್. ಪ್ಲ್ಯಾನ್ ಮಾಡ್ಕೊಂಡ್ರಿ, ಫಸ್ಟ್ ಕೂತ್ಕೊಂಡ್ರಿ, ಎಲ್ಲರೂ ಡಿಸ್ಕಸ್ ಮಾಡಬೇಕಾಗಿತ್ತು. ಡಿಸ್ಕಸ್ ಮಾಡಿದ್ರೆ ಏನು ಮಾಡಿದ್ರಿ, 4 ಜನ 4 ಮನೆಗಳಲ್ಲಿ ಕೂತ್ಕೊಂಡ್ಬಿಟ್ಟು ಡಿಸ್ಕಸ್ ಮಾಡ್ಕೊಂಡು ಫೋನ್ಗಳಲ್ಲಿ ಮಾತ್ರ ಮಾತಾಡ್ಕೊಡ್ರಿ. ಓಕೆ ಕಣ, ನಾನು ರೆಡಿ ಆಗ್ತೀನಿ. ಬಟ್ ಯಾರು ಕೂಡ ಫಸ್ಟ್ ಯಾವ ಪ್ಲೇಸ್ಗೆ ಹೋಗಬೇಕು, ಸೆಕೆಂಡ್ ಯಾವ ಪ್ಲೇಸ್ಗೆ ಹೋಗಬೇಕು, ಯಾವ ವೆಹಿಕಲ್ನ ಮಾಡ್ಕೊಳ್ಳೋಣ, ವೆಹಿಕಲ್ ಡ್ರೈವರ್ ಯಾರು, ವೆಹಿಕಲ್ ಡ್ರೈವರ್ ಕುಡಿತಾನ ಅಥವಾ ವೆಹಿಕಲಲ್ಲಿ ನಮಗೆ ಬೇಕಾಗಿರುವಂತಹ CD ಇನ್ಸ್ಟಾಲೇಷನ್ ಇದೆಯಾ, ಹೋಗ್ಬೇಕಾದ್ರೆ ಸಾಂಗ್ಸ್ ಹಾಕ್ಕೊಳಕ್ಕೆ, ವಿಡಿಯೋ ಹಾಕ್ಕೊಳಕ್ಕೆ ಇದೆಯಾ, ಚಾರ್ಜರ್ಗಿದೆಯಾ, ಇವೆಲ್ಲ ಏನಾಗ್ತವೆ ಪ್ಲ್ಯಾನಿಂಗು. ಇವೆಲ್ಲ ನಾವು ಫಸ್ಟ್ ಏನು ಮಾಡಬೇಕು, ಕರೆಕ್ಟಾಗಿ ಚೆಕ್ ಮಾಡ್ಕೊಬೇಕು. ಬಟ್ ನೀವೇನು ಚೆಕ್ ಮಾಡಲ್ಲ. ಓಕೆ ಗಾಡಿ ಸಿಗುತ್ತೆ, ಆ ಗಾಡಿ ಡ್ರೈವರ್ ಕುಡ್ಕಾನ ಅಥವಾ ಇಲ್ವೋ ಚೆಕ್ ಮಾಡ್ಕೊಳಲ್ಲ, ಗಾಡಿನಲ್ಲಿ ಚಾರ್ಜಿಂಗ್ ಪಾಯಿಂಟ್ಸ್ ಇದೆ ಚೆಕ್ ಮಾಡ್ಕೊಳಲ್ಲ. ಈ ಥರ ಎಲ್ಲ ಆದಾಗ ಹೋಗ್ಬೇಕಾದ್ರೆ ಏನನ್ಸುತ್ತೆ, ಫೀಲ್ ಆಗುತ್ತೆ, ನಮ್ಮ ಪ್ಲ್ಯಾನಿಂಗ್ ಕರೆಕ್ಟಾಗಿಲ್ಲ. ಸೊ ಅವಾಗ ಏನಾಗುತ್ತೆ, ಟ್ರಿಪ್ ಅನ್ನೋ ಪ್ರಾಜೆಕ್ಟು ನಿಮಗೆ ಎಫೆಕ್ಟ್ ಆಗಂತ ಅನ್ಸೋದಿಲ್ಲ. ಅಥವಾ ಮಿಡ್ಲಲ್ಲಿ ಎಲ್ಲೋ ಏನಾಗುತ್ತೆ, ಅವನಿಗೆ ಅವನೆಲ್ಲೋ ಡ್ರೈವಿಂಗ್ ಕರೆಕ್ಟಾಗಿ ಮಾಡ್ದಿರ ಎಲ್ಲೋ ಸೈಡಲ್ಲಿ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ನಾನು ಓಡ್ಸೋಕ್ಕಾಗಲ್ಲ ಅಂತ ಕೂತ್ಕೊಂಡ್ಬಿಡ್ತಾನೆ. ಅವಾಗ ಯಾರಿಗೋ ಒಬ್ರಿಗೆ ಅಥವಾ ನಿಮ್ಮ ಟೀಮಲ್ಲಿರೋರಿಗೆ ಭಿನ್ನಾಭಿಪ್ರಾಯಗಳು ಮೂಡ್ತವೆ. ಅವಾಗ ಏನು ಮಾಡ್ತೀರಾ, ಈ ಟ್ರಿಪ್ ಹೋಗೋದ್ರಿಂದ ಮನೆಗೆ ಹೋಗೋದು ಬೆಸ್ಟ್ ಬಿಡಪ್ಪ ಅಂತ ವಾಪಸ್ ಬಂದುಬಿಡ್ತೀರಾ. So these are what some examples I am giving how to get to know that the meaning of the poor planning. Okay, hope you are understanding that one. That is, a man who does not think and plan long ahead will find trouble right at his door. So ಇದು ಈಸಿಯಾಗಿ ನೀವು ನಾನು ಹೇಳಿದ್ದು ಎಕ್ಸಾಂಪಲ್ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. A man who does not think and plan long ahead will find trouble right at his door. ಖಂಡಿತವಾಗಿ ಅವನು ಯಾರು ಪ್ಲ್ಯಾನ್ ಮಾಡೋದಿಲ್ಲೋ ಅವನಿಗೆ ಟ್ರಬಲ್ಲು ಬಂದೇ ಬರುತ್ತೆ. ಸೊ ವಾಟ್ ದ ನೆಕ್ಸ್ಟ್ ಪಾಯಿಂಟ್, ಲ್ಯಾಕ್ ಆಫ್ ಕಮ್ಯುನಿಕೇಷನ್. ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಪ್ರಾಜೆಕ್ಟು ತುಂಬಾ ಚೆನ್ನಾಗಿ ಬರಬೇಕು ಅಂತಂದರೆ ಲ್ಯಾಕ್ ಆಫ್ ಕಮ್ಯುನಿಕೇಷನ್ ಕರೆಕ್ಟ್ ಆಗಿಲ್ಲ ಅಂದರೆ ಪ್ರಾಜೆಕ್ಟ್ ಕರೆಕ್ಟಾಗಿ ಬರೋದಿಲ್ಲ. ವೆರಿ ಸಿಂಪಲ್ ಲಾಜಿಕ್ ವಿ ಕ್ಯಾನ್ ಕನ್ಸಿಡರ್. ಒಂದು ಪ್ರಾಜೆಕ್ಟ್ನ ಕೊಟ್ಟಿರ್ತಾರೆ, ಏನಪ್ಪ ಅಂತಂದರೆ ಒಂದು ಪ್ರಾಜೆಕ್ಟು ನಮಗೆ ಒಳ್ಳೆ ನೋಟ್ಸ್ ರೆಡಿ ಮಾಡಿ ಕೊಡಬೇಕು. ಅದು ಒಂದು ಕಾಲೇಜ್ ಕೊಟ್ಟಿರ್ತಾರೆ, ಅವ್ರು PPT ಮಾಡಬೇಕು, ಡಾಕ್ಯುಮೆಂಟ್ ನೋಟ್ಸ್ ರೆಡಿ ಮಾಡಬೇಕು, ಎಲ್ಲ ಮಾಡಬೇಕು. ಅವರೊಂದು 20 ಮೆಂಬರ್ಸ್ ಟೀಮ್ ಇರ್ತಾರೆ. ಬಟ್ ಏನಪ್ಪ ಪ್ರಾಬ್ಲಮ್ ಅಂತಂದರೆ, ಈಗ ಕೆಲವರಿಗೆ ಕನ್ನಡದಲ್ಲಿ ಕಾನ್ವರ್ಸೇಷನ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಂಗ್ಲೀಷ್ ಬರುತ್ತೆ, ಕೆಲವರಿಗೆ ತೆಲುಗು ಬರುತ್ತೆ, ಬಟ್ ಕೆಲವರಿಗೆ ಲ್ಯಾಂಗ್ವೇಜಸ್ಸು ಇಂಗ್ಲೀಷ್ ಸರಿಯಾಗಿ ಬರೋದಿಲ್ಲ. ಸೊ ಅವಾಗ ಅವನಿಗೆ ಟೈಪಿಂಗ್ ಮಾಡ್ಬೇಕಾದ್ರೆ ಏನಾಗುತ್ತೆ, ಇಂಗ್ಲೀಷ್ ಕರೆಕ್ಟಾಗಿ ನಾಲೆಡ್ಜ್ ಇದ್ದಿದ್ದಾಗ ಅವನು ವರ್ಡ್ಸ್ ಬಗ್ಗೆ ತಿಳ್ಕೊಳ್ಳೋದೇ ಇಲ್ಲ. ಅವಾಗ ಏನು ಮಾಡ್ತಾನೆ, ಟೈಪ್ ಮಾಡ್ತಾ ಹೋಗ್ತಾನೆ. ಸರಿ, ಡಿಸ್ಕಷನ್ ಕೂತ್ಕೊತಾರೆ, ಎಲ್ಲಿ ಕರೆಕ್ಟಾಗಿ ಬರ್ತಾ ಇದೆಯೋ ಇಲ್ವೋ ಅಂತ ಡಿಸ್ಕಷನ್ ಕೂತ್ಕೋತಾರೆ. ಅವ್ನು ಮಾತಾಡಬೇಕಾದ್ರೆ ಏನಾಗುತ್ತೆ, ಕಮ್ಯುನಿಕೇಷನ್ ಗ್ಯಾಪ್ ಆಗುತ್ತೆ. ದಟ್ ಮೀನ್ಸ್ ವಾಟ್, ಅವ್ನು ಹೇಳೋಂಥ ಪಾಯಿಂಟ್ಸು ಈ ವ್ಯಕ್ತಿಗೆ ಅರ್ಥ ಆಗ್ತಾರಲ್ಲ, ಈ ವ್ಯಕ್ತಿ ಹೇಳೋಂಥ ಪಾಯಿಂಟ್ಸ್ ಇನ್ನೊಬ್ಬ ವ್ಯಕ್ತಿಗೆ ಅರ್ಥ ಆಗ್ತಾರಲ್ಲ. ಅವಾಗೇನಾಯ್ತಲ್ಲಿ ಗೋಲ್ಗೆ ಅಫೆಕ್ಟ್ ಆಗುತ್ತಿದೆಯಲ್ಲ. ದಟ್ ಈಸ್ ವಾಟ್ ಕಮ್ಯುನಿಕೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಾಗಾದರೆ ಲ್ಯಾಕ್ ಆಫ್ ಕಮ್ಯುನಿಕೇಷನ್, ಯಾವಾಗ ಕಮ್ಯುನಿಕೇಷನ್ ಕರೆಕ್ಟಾಗಿ ಇರೋದಿಲ್ವೋ ಪ್ರಾಜೆಕ್ಟ್ ಔಟ್ಪುಟ್ ಕೂಡ ನಮಗೆ ಕರೆಕ್ಟಾಗಿ ಬರೋದಿಲ್ಲ. ದಟ್ ಈಸ್ ಸಿಂಗಲ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಕಮ್ಯುನಿಕೇಷನ್ ಇಸ್ ದ ಇಲ್ಯೂಷನ್ ದಟ್ it has taken place. So ಹೆಂಗೋ it taken place ಅಂತ ಅನ್ಕೊಳೋದು. ಸೊ ದಟ್ ಈಸ್ ವಾಟ್ ದ ಒನ್ ಆಫ್ ದಿ ಅಬ್ಸ್ಟೆಕಲ್ ಅಂತ ಹೇಳ್ಬೋದು ನಾವು. ಸೊ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರೆಸಿಸ್ಟೆಂಟ್ ಟು ಚೇಂಜ್, ಇದು ಕೂಡ ಅಷ್ಟೇ ನೋಡಿ. ಯಾವತ್ತೂ ಅಷ್ಟೇ ಒಂದು ಪ್ರಾಜೆಕ್ಟ್ ಕೈ ಹಾಕಿರ್ತೀರಾ, ಕೈ ಹಾಕಿದಾಗ ಎಲ್ಲೋ ಒಂಥರ ಪ್ರಾಬ್ಲಮ್ ಆಗುತ್ತೆ, ನಾವು ಅದನ್ನು ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡ್ಕೊಬೇಕು. ಕರೆಕ್ಟಾ? ಸೊ ರೆಕ್ಟಿಫೈ ಮಾಡ್ಕೊಂಡ್ರಿ ಅಂತಂದ್ರೆ ಏನಾಗುತ್ತೆ, ಗೋಲ್ ಈಸಿಯಾಗಿ ರೀಚ್ ಆಗ್ತೀರಿ. ನಾವು ಚೇಂಜ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ. ಒಂದು ಬಸ್ಸಲ್ಲಿ ಎಲ್ಲರೂ ಟ್ರಿಪ್ಪಿಗೆ ಹೋಗ್ತಾ ಇದ್ದಾರೆ,
ಹೋಗ್ಬೇಕಾದ್ರೆ ಸಡನ್ನಾಗಿ ಒಂದು ಟೈರು ಬ್ಲಾಸ್ಟ್ ಆಗಿ ಪಂಚರ್ ಆಗೋಯ್ತು. ವ್ಯಕ್ತಿ ಏನಾಗಬೇಕು, ಇಮಿಡಿಯೇಟಾಗಿ ಇಳಿದ್ಬಿಟ್ಟು ಟೈರ ಚೇಂಜ್ ಮಾಡೋವಂಥ ಕೆಲಸ ಮಾಡಬೇಕು. ಇಲ್ಲ ಅವ್ನು ರೆಡಿ ಇಲ್ಲ, ಇನ್ನೊಬ್ರಿಗೆ ಯಾರಿಗೂ ವೆಯ್ಟ್ ಮಾಡ್ತಾ ಇರ್ತಾನೆ, ಅಥವಾ ಅವನು ಬರೋದಿಲ್ಲ, ಸುತ್ತಮುತ್ತ ಪ್ಲೇಸಲ್ಲಿ ಇರೋದಿಲ್ಲ. ಸರಿ ನಾವು ಹಿಂಗೆ ಹೋಗ್ಬಿಡೋಣ, ಮುಂದೆ ಹಂಗೆ ಹೋಗೋಣ, ಚೇಂಜ್ ಮಾಡಿದ್ರೇ ಹೋಗೋಣ ಅಂತ ಅಂದ್ಕೊಂಡ. ಆವಾಗ ನಮಗೆ ಹೋಗೋ ದಾರಿನಲ್ಲಿ ಇನ್ನೂ ಎಷ್ಟು ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಕರೆಕ್ಟಾ? ಪ್ರಾಬ್ಲಮ್ಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಹೋಗ್ತಾರೆ. ದಿಸ್ ಇಸ್ ವಾಟ್ ರೆಸಿಸ್ಟೆಂಟ್ ಟು ಚೇಂಜ್. ಸೊ ಯಾವುದೋ ಒಂದು ಪ್ರಾಬ್ಲಮ್ ಬಂದಾಗ ರೆಸಿಸ್ಟೆನ್ಸ್ ಟು ಚೇಂಜ್, ಅದನ್ನು ಚೇಂಜ್ ಮಾಡೋವಂಥ ಇದಿರಬೇಕು, ಅಥವಾ ಅದನ್ನು ಅಲ್ಲಿಗೆ ನಿಲ್ಲಿಸಬಾರ್ದು. ಅರ್ಥ ಆಗ್ತದೆ ಅಂತ ಅನ್ಕೊಂತೀನಿ. ದಿಸ್ ಇಸ್ ಎನಿಮಿ ಆಫ್ ಆನ್ ಪ್ರಾಜೆಕ್ಟ್. ಸೊ ಯಾವುದು ರೆಸಿಸ್ಟೆಂಟ್ ಟು ಚೇಂಜ್ ಅನ್ನೋದು. There is nothing worse than being kept in a dark about decisions, cost overruns and delays. At the outset, you may have briefed team members on their responsibilities, time schedules, etc. However, it is essential to maximize communication throughout the duration of the project. ಸೊ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗಬೇಕು ಅಂತಂದರೆ ಅಲ್ಲಲ್ಲಿ ಬರುವಂಥ ಪ್ರಾಬ್ಲಮ್ಸ್ನ ಅಲ್ಲೇ ಚೇಂಜ್ ಮಾಡುವಂಥ ಶಕ್ತಿ ಇರಬೇಕು. ಚೇಂಜ್ ಮಾಡಲಿಲ್ಲ ಅಂತ ಏನಾಗುತ್ತೆ, ನಾವು ಗೋಲ್ ರೀಚ್ ಆಗೋಕ್ಕೆ ಆಗೋದಿಲ್ಲ. ದಟ್ ಈಸ್ ವಾಟ್ ಒನ್ ಆಫ್ ದಿ ಪಾಯಿಂಟ್ ದಟ್ ಇಸ್ ರೆಸಿಸ್ಟೆಂಟ್ ಟು ಚೇಂಜ್ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಅಬೌಟ್ ವಾಟ್ ವಿ ಹವ್ ಡಿಸ್ಕಸ್ ಟುಡೇ. ಒನ್ ಈಸ್ ದಟ್ ಪ್ರಾಜೆಕ್ಟ್ ಅಲ್ವಾ, ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಂಡ್ರಿ, ದ ಡೆಫಿನೇಷನ್ ಆಫ್ ಪ್ರಾಜೆಕ್ಟ್, ದೆನ್ ಟೈಪ್ಸ್ ಆಫ್ ಪ್ರಾಜೆಕ್ಟ್ಸ್, ದ ಬೆನಿಫಿಟ್ಸ್ ಆಫ್ ಪ್ರಾಜೆಕ್ಟ್, ಅಬ್ಸ್ಟಕಲ್ ಟು ಎನಿ ಪ್ರಾಜೆಕ್ಟ್ ಅಂಡ್ ಹೌ ಟು ಕ್ಲಿಯರ್ ದೆಮ್. So whatever the points I have given, that is nothing but the points which we can overcome from those obstacles. ಆ obstacles ಇಂದ ಹೊರಗಡೆ ಬರಬೇಕು ನಾವೇನು ಮಾಡಬೇಕು. So these are all the points which you have to observe. So this is about the introduction to project management skill. Hope you understood. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂತಂದರೆ ಮತ್ತೆ ನೀವು ಕ್ವಶನ್ಸ್ನ ಕೇಳಿ ಅಥವಾ ನನಗೆ ಮೆಸೇಜ್ ಹಾಕಿ. ಲೆಟ್ ಮಿ ಎಕ್ಸ್ಪ್ಲೇನ್ ಇಟ್ ಕ್ಲಿಯರ್ಲಿ. Okay, so thank you for watching this one. I am Ravi Kumar, lecturer in science, working as a lecturer in Government Polytechnic Bagepalli. Thank you very much for your patience.